2007ರಲ್ಲಿ ಇಲ್ಲಿ HSR ಲೇಔಟಲ್ಲಿ ನಮ್ಮ ಸ್ವಾಮೀಜಿಯವರ ಶಿಷ್ಯರೊಬ್ಬರು ಈಶ್ವರನ್ ಅಂತ ವೇದಾಂತ ಹೇಳ್ಕೊಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು. ಆವಾಗ ನಮಗೆ ಸ್ವಾಮೀಜಿಯವ್ರು ಗೊತ್ತಿರಲಿಲ್ಲ, ಯಾರೋ ಒಬ್ರು ವೇದಾಂತ ಹೇಳ್ಕೊಡ್ತಿದ್ದಾರೆ. ವೇದಾಂತ ಅಂದ್ರೆ ಏನು ಅಂತ ನಾವು ತಲೆ ಕೆಡಿಸ್ಕೊಂಡಿರಲ್ಲ. ಸ್ವಲ್ಪ ಪದ ಗೊತ್ತಿತ್ತು, ಅದರದ ಅರ್ಥ ಗೊತ್ತಿರಲಿಲ್ಲ. ಸೊ ಮೊದಲನೇ ಬಾರಿ ಅವ್ರನ್ನ ಮೀಟ್ ಮಾಡಿದಾಗ ನಾನು ಇನ್ನೊಬ್ರು ಇಬ್ಬರೇ ಸ್ಟೂಡೆಂಟ್ಸ್ ಅವರು ಇಲ್ಲಿ ವಾರಕ್ಕೊಂದ್ಸಾರಿ ಬರ್ತಿದ್ರಂತೆ. ಸೊ ಕ್ಲಾಸ್ ಮುಗಿದ ಮೇಲೆ ಅವ್ರಿಗೆ ಫಸ್ಟ್ ಪ್ರಶ್ನೆ ಇದೆ ಕೇಳಿದೆ ನಾನು, ಸರ್ ಇವೆಲ್ಲ ಆಲ್ ದೀಸ್ ಥಿಂಗ್ಸ್ ಇದೆಲ್ಲ ಬೇಕಾಗಿಲ್ಲ ನನಗೆ, ನೀವು ದೇವರು ಅಂದರೆ ಏನು ಅಂತ ನನಗೆ ಸರಿಯಾಗಿ ಸ್ಟ್ರೈಟಾಗಿ ಹೇಳ್ಬಿಡಿ, ಬೇರೆ ಏನು ಬೇಡ ಅಂತ. ಆಗ ಅವ್ರು ಅಂದರು ಈ ಪುಸ್ತಕ ಓದು ಅಂತ. ಯಾವುದಂದ್ರೆ ವೇದಾಂತ ಟ್ರಿಟೈಸ್. ಓಕೆ. ಯಾರು ಬರೆದಿರೋದು ಅಂದರೆ ಸ್ವಾಮಿ ಪಾರ್ಥಸಾರಥಿ. ಸರಿ, ಅದ ತಗೊಂಡು ದೆನ್ ಅದನ್ನು ಓದ್ತಾ ಇದ್ದಾಗ ಆವಾಗಲೇ ನನಗೆ ಬೇರೆ ಒಂಥರ ರೆವಲ್ಯೂಷನ್, ರೋಮಾಂಚನೂ ಆಯಿತು. ಒಂದು ತಿಂಗಳಾದ ತಕ್ಷಣವೇ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಾಮೀಜಿ ಅವ್ರು ನೋಡ್ಬೋದಾ ಅಂತ. ಸೊ ಅವರು ಹೇಳಿದ್ರು, ಒಪ್ಕೊಂಡ್ರು. ಅವ್ರು ನಾವಿಬ್ಬರೂ ಹೋದ್ವು. ಅಲ್ಲಿ ಹೋದಾಗ ಫಸ್ಟ್ ಮೀಟಿಂಗಲ್ಲಿ ಈ ಒಂದು 200 ಜನ ಸ್ಟೂಡೆಂಟ್ಸ್, ಒಂದು 100 ಜನ ವಿಸಿಟರ್ಸ್, ಒಂದು 100 ಜನ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರನ್ನೇ ಪ್ರಶ್ನೆ ಕೇಳಿದೆ. ಅವಾಗ ಸ್ವಲ್ಪ ಬಹಳ ಉದ್ದಟತನ ಇತ್ತು, ಒಂದು ರೀತಿ ಗೋ ಗೆಟರ್. ಎಸ್. ಸೊ ಆವಾಗ ಅವ್ರನ್ನ ಫಸ್ಟ್ ನಾನು ಕೇಳಿದ್ದು ಈ ಪುರುಷಾರ್ಥದ ಬಗ್ಗೆ. ಈಸ್ ದೇರ್ ಎ ಸೆಲ್ಫ್ ಎಫರ್ಟ್ ಪಾಸಿಬಲ್, ಅಂದರೆ ಫ್ರೀ ವಿಲ್ ಇದೆಯಾ ಅಂತ. ಸೊ ಅದಕ್ಕೆ ಅವರು ಒಂಚೂರು ಆನ್ಸರ್ ಕೊಟ್ಟರು. ತಿರ್ಗಾ ನಾನು ಕೈ ಎತ್ತಿ ತಿರ್ಗಾ ಪ್ರಶ್ನೆ ಕೇಳಕ್ಕೆ ಹೋದೆ. ನಾನು ಪ್ರಶ್ನೆ ಕೇಳಿಬಿಟ್ಟು ಆವತ್ತು ನನ್ನ ಅಲ್ಲೇ ಕತ್ತರಿಸಿದ್ರು ಅನ್ಸುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಹೇಳಿದ್ದ ಆನ್ಸರ್ಗೆ ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ 6 ತಿಂಗಳಾಗುತ್ತದೆ ನನಗೆ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಕೇಳು ಅಂತ. ಸೊ ನನಗೆ ಆವತ್ತು ಬಹಳನೇ ಹರ್ಟ್ ಆಯಿತು. 200 ಜನರ ಮುಂದೆ ನನ್ನ ಒಂಥರ ಇದಾಗಿ ಮಾತಾಡ್ಬಿಟ್ಟಲ್ಲ. ಆದರೆ ಅದೇ ನನ್ನ ಟರ್ನಿಂಗ್ ಪಾಯಿಂಟ್ ಆಯಿತು, ತಿರುವು ಪಾಯಿಂಟ್. ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನದಲ್ಲಿ ನೀವು ಜೀವನವನ್ನೇ ಅರ್ಥ ಮಾಡ್ಕೊಂಡ್ರಿ. 18 ತಿಂಗಳಿಡಿದು. ಅದನ್ನು ಅರ್ಥ ಮಾಡಿಕೊಂಡು ತಿರುಗಿ ಮತ್ತೆ ಸ್ವಾಮೀಜಿಯವರಿಗೆ ಇಮೇಲ್ ಕಳಿಸಿ ಅವ್ರ ಹತ್ರ ಉತ್ತರ ತಗೊಂಡು ಆಮೇಲೆ ಅವ್ರದ್ದು ಪೂರ್ತಿ ಬುಕ್ಸ್ ಎಲ್ಲ ಓದಿ. ಸರ್, ಈಗ ನೀವೇನೋ ಓದ್ರಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲೈಫ್, ವಾಟ್ ಈಸ್ ದಟ್ ಐ ವಾಂಟ್, ನೋ ಯುವರ್ ಸೆಲ್ಫ್. ಯು ಆಲ್ಸೋ ಟ್ರೈ, ನನ್ನ ಪ್ರಕಾರ ನೀವು ಸಂಪೂರ್ಣವಾಗಿ ಯು ಡೋಂಟ್ ನೋ ಯುವರ್ ಸೆಲ್ಫ್, ಬಟ್ ಯು ಆ್ಯಕ್ಚುಲಿ ಅಟ್ ಮೋಸ್ಟ್ ಇನ್ ದ ಪಾತ್ ದಟ್ ಟು ನೋ ಯುವರ್ ಸೆಲ್ಫ್. ಅದಾದ ಮೇಲೆ ಸ್ವಾಮೀಜಿಗಳಿಗೆ ಕಾಣಿಕೆ ಕೊಡೋ ಥರ ಕೊನಾರ್ ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ರಿ. ಏನದು ಕಾಣಿಕೆ? ವಾಟ್ ಈಸ್ ದಟ್? ನೀವೇನು ಸಮಾಜಕ್ಕೆ ಕೊಡೋ ಪ್ರಯತ್ನ ಪಡ್ತಿದ್ದೀರಿ? ನನಗೆ ಅದು ಬೆನಿಫಿಟ್ ನಾನು ಅಷ್ಟು ಈಸಿಯಾಗಿ ಹೇಳ್ಕೊಳಕ್ಕಾಗಲ್ಲ. ಆದರೆ ಅದು ನನ್ನ ಸುತ್ತಲೂ ಇರೋರು ನನ್ನಲ್ಲಿ ಕಂಡ ಪರಿವರ್ತನೆ ಮುಖ್ಯ. ನನ್ನ ಫ್ಯಾಕ್ಟ್ರಿನಲ್ಲೂ ಅಷ್ಟೇ, ನನ್ನ ಯಾರು ಮ್ಯಾನೇಜರ್ಸ್ ಯಾರು ನಾನು ಬಂದು ಮಾತಾಡೋಕ್ಕೆ ನಾನು ಕರೆದ್ರೆ ಭಯ ಬೀಳ್ತಾ ಇದ್ರು, ಬೇಜಾರು ಪಡ್ತಾ ಇದ್ರು. ಅದೇ ಈ ಪರಿವರ್ತನ ಆಗಿದೆ ಅಂದ್ಕೊಳ್ತೀನಿ. ಅದರಲ್ಲಿ ಈಗ ಅವರು ನಾನು ಹೋದ್ರೆ ನನಗೆ ಟ್ರೀಟ್ ಮಾಡೋದು ರೀತಿನೇ ಚೇಂಜ್ ಆಗಿ ಬಂದು ಏನಾದರೂ ನನ್ನಿಂದ ಉತ್ತರ ಬರುತ್ತೆ ಅಂತ ಹೇಳಿ ಬಂದು ಮಾತಾಡಿಸ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.